ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ಈಗಾಗಲೇ ಎಫ್ಐಆರ್ ಆಗಿದ್ದು 5ನೇ ಆರೋಪಿಯಾಗಿ ಕಾಣಿಸಿಕೊಂಡಿದ್ದಾರೆ ಮಾಜಿ ಸಚಿವ ಭೈರತಿ ಬಸವರಾಜ್. ನಿನ್ನೆ ರಾತ್ರಿ ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ನ ಕೊಲೆಯಾಗಿತ್ತು. ಈ ಪ್ರಕರಣದಲ್ಲಿ ಈಗ ಎಫ್ಐಆರ್ ಆಗಿದೆ. ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. A1 ಜಗದೀಶ್, A2 ಕಿರಣ್, A3 ವಿಮಲ್, A4 ಅನಿಲ್. ಅಂದರೆ ಯಾವುದೋ ಕಿತ್ತಗನೂರು ಜಮೀನು ವಿಚಾರವಾಗಿ ಮಗ ಶಿವಪ್ರಕಾಶ್ನ ಕೊಲೆಯಾಗಿದೆ. 8-9 ಜನ ಬಂದು ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ. ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಕೊಲೆಯಾಗಿದೆ ಅಂತ ಅವ್ರ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಈಗ ಎಫ್ಐಆರ್ ಮಾಡಿದ್ದಾರೆ. A3 ಆರೋಪಿ ವಿಮಲ್ ಸೇರಿ 5ವರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿ ಹಲ್ಸೂರು ಬಳಿ ಈ ಕೊಲೆ ನಡೆದಿತ್ತು. ಹಲವಾರು ತಿಂಗಳಿಂದ ಈ ಒಂದು ಗಲಾಟೆ ನಡೀತಾ ಇತ್ತಂತೆ, 4-5 ತಿಂಗಳಿಂದ ನಡೀತಾ ಇತ್ತಂತೆ. ಅದೇನೋ ಒಂದು ಜಾಗವನ್ನು ಈ ಶಿವಪ್ರಕಾಶ್ GPA ಮಾಡಿಸ್ಕೊಂಡಿದ್ದ, ಆ ಜಾಗ ನಮಗೆ ಬಿಟ್ಕೊಡು ಅಂತ ಇವರು ಧಮಕಿ ಹಾಕ್ತಾಯಿದ್ರು, ಕೊಲೆ ಬೆದರಿಕೆ ಹಾಕಿದ್ರು. ಅದಕ್ಕೆಲ್ಲ ಅವ್ರ ಹತ್ರ ವಿಡಿಯೋ ಮತ್ತು ಆಡಿಯೋ ಸಾಕ್ಷಿ ಇದೆಯಂತೆ. ಕೊನೆಗೆ ನಿನ್ನೆ ರಾತ್ರಿ ಮನೆ ಮುಂದೆ ನಿಂತಿದ್ದಾಗ ಬಂದು ಅಟ್ಯಾಕ್ ಮಾಡಿಬಿಟ್ಟು ಕೊಂದು ಹಾಕಿದ್ದಾರೆ. ಇವೆಲ್ಲ ಭೈರತಿ ಬಸವರಾಜ್ ಅವ್ರ ಕಡೆಯವರೇ, ಅವ್ರ ಕುಮ್ಮಕ್ಕಿಂದನೇ ಆಗಿರೋದು ಅಂತೆಲ್ಲ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಭೈರತಿ ಬಸವರಾಜ್ ಅವರ ಪಾತ್ರ ಈ ಕೊಲೆಯಲ್ಲಿ ಇದೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಏನಾದರೂ ಇದೆಯಾ? ಬೇರೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು, ಈಗ ಭೈರತಿ ಬಸವರಾಜ್ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಅರವಿಂದ್, ಈಗ ಬಂದಿರೋಂಥದ್ದು ಕೇವಲ ಪ್ರಾಥಮಿಕ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ 5 ಜನ ಆರೋಪಿಗಳೇನಿದ್ರು, ವಿಮಲ್ ಸೇರಿ 5 ಜನ ಆರೋಪಿಗಳೇನಿದ್ರು ಅವ್ರನ್ನೆಲ್ಲನೂ ಕೂಡ ಈಗಾಗಲೇ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋಂಥದ್ದು, ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಾಂದರ್ಭಿಕ ಸಾಕ್ಷ್ಯಗಳೇನಾದರೂ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಅವರನ್ನು, ಅಂದರೆ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ಸಮನ್ಸನ್ನು ಮಾಡಿ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿರ್ತವೆ. ಅಥವಾ ಅವರ ಪಾತ್ರ ನೇರವಾಗಿದೆ ಅಂತ ಹೇಳಿದರೆ ಅವರ ವಿಚಾರಣೆ ಮಾಡಿದ್ರೆ ಡೈರೆಕ್ಟಾಗಿ ಅವ್ರನ್ನ ಬಂಧನ ಕೊಡ್ಪಡಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಕಿತ್ತಗನೂರು ಜಮೀನೇನಿತ್ತು 10 ಎಕರೆಯಷ್ಟು ಜಮೀನದು. ಆ ಜಮೀನನ್ನು ಏನು ಈತ GPA ಮಾಡಿಸ್ಕೊಂಡಿದ್ದ. ಅಂದರೆ ನಿನ್ನೆ ಏನು ಕೊಲೆ ಆದ ವ್ಯಕ್ತಿ ಬಿಕ್ಲಾ ಶಿವು ಏನಿದ್ದ ಆತ GPA ಮಾಡಿಸ್ಕೊಂಡಿದ್ದ. ಆ GPA ಮಾಡಿಸ್ಕೊಂಡು ಬೇರೆ ಒಂದು ರಿಯಲ್ ಎಸ್ಟೇಟನ್ನು ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಆಗ್ತಿತ್ತು. ಅಂದರೆ ಭೈರತಿ ಬಸವರಾಜ್ ಅವರು ಅವರ ಬೆಂಬಲಿಗರನ್ನು ಬಿಟ್ಟು ಆ ಜಮೀನನ್ನು ತನ್ನ ಹೆಸರಿಗೆ ಕಬಳಿಸ್ಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆರೋಪಗಳು ಈಗ ಬಿಕ್ಲು ಶಿವನ ಕುಟುಂಬಸ್ಥರು ಮಾಡ್ತಾ ಇರೋಂಥದ್ದು. ಜೊತೆಗೆ ಈ ಹಿಂದೆ, ಅಂದರೆ ಸ್ವಲ್ಪ ದಿನಗಳ ಹಿಂದೆ ಬಿಕ್ಲು ಶಿವ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು, ಭೈರತಿ ಬಸವರಾಜ ಕಡೆಯವರು ನನಗೆ ಕಾಟವನ್ನು ಕೊಡ್ತಾ ಇದ್ದಾರೆ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಕೂಡ ದೂರನ್ನು ಕೊಟ್ಟಿದ್ರು. ಆ ದೂರುಗಳು ಇರುವಂಥದ್ದು. ಮತ್ತು ಅದ ನಂತರ ಅದಕ್ಕೆ ಪೂರಕವಾಗಿ ನೆನೆ ಕೊಲೆ ಕೂಡ ಆಗಿದೆ. ಕೊಲೆ ಆದ ಬಳಿಕ ಈಗ ಆರೋಪಿಗಳನ್ನು ಬಂಧನಕ್ಕೊಳಪಡಿಸಿದರೆ, ಬಂಧನಕ್ಕೊಳಪಡಿಸಿ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು. ಜೊತೆಗೆ ಅವರಿಂದ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದರೆ ಡೈರೆಕ್ಟಾಗಿ ಭೈರತಿ ಬಸವರಾಜ್ ಅವರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಇರುವಂಥದ್ದು ಅಥವಾ ಅವರ ಏನು ಹೇಳಿಕೆಯಂತೆಯೇ ಅವರ ಕೊಲೆ ನಡೆದಿರುವಂಥದ್ದು, ಅಥವಾ ಅವರ ಕೆಲಸ ಅವರು ಎಂದು ಸುಪಾರಿಯನ್ನು ಕೊಟ್ಟು ಕೊಲೆಯನ್ನು ಮಾಡಿಸಿರುವಂಥ ಸಾಧ್ಯತೆಗಳಿರ್ಬೋದು. ಇದೆಲ್ಲದ್ರ ಬಗ್ಗೆಯೂ ಕೂಡ ಪೊಲೀಸರು ಕೂಲಂಕುಷವಾಗಿ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಅಕಸ್ಮಾತ್ ಡೈರೆಕ್ಟ್ ಟೆಕ್ನಿಕಲ್ ಎವಿಡೆನ್ಸ್ಗಳೇನಾದರೂ ಸಿಕ್ಕರೆ, ಡೈರೆಕ್ಟ್ ಎವಿಡೆನ್ಸ್ಗಳೇನಾದರೂ ಸಿಕ್ಕರೆ ಅವರನ್ನು ವಿಚಾರಣೆಗೆ ಕರೆಸ್ತೆ ಅಥವಾ ಅವರನ್ನು ಬಂಧನಕ್ಕೊಳಪಡಿಸುವಂಥ ಸಾಧ್ಯತೆಗಳು ಇದ್ದಾವೆ. ಅಂದರೆ ಭೈರತಿ ಬಸವರಾಜ್ ಅವರು ಕೆಲವೇ ಕ್ಷಣಗಳ ಹಿಂದಷ್ಟೇ ಪಬ್ಲಿಕ್ TV ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈ ಕೊಲೆಯ ಆರೋಪ ಏನಿತ್ತು ಆರೋಪವನ್ನು ಅಲಗಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ ಪೊಲೀಸರ ಜೊತೆಯಲ್ಲೂ ಕೂಡ ಇದೇ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಸಾಕ್ಷಿಗಳ ಮೇಲೆ ಇದು ಅವರ ಮೇಲಿರುವಂಥ ಆರೋಪ ಸಾಬೀತಾಗ್ಬೋದು ಅಥವಾ ಸಾಬೀತಾಗದೇ ಇರ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯಾವುದಾದ್ರೂ ಒಂದು ಎವಿಡೆನ್ಸ್ ಕೊಡಬೇಕಾಗುತ್ತೆ.